ಕನ್ನಡ ವಿಭಕ್ತಿ ವಿಚಾರ ಹಾಗೂ ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಸ್ವರೂಪ. ಕನ್ನಡದ ಪ್ರಮುಖ ವೈಶಿಷ್ಟ್ಯಗಳಲ್ಲಿ ವಿಭಕ್ತಿ ವ್ಯವಸ್ಥೆ ಅಥವಾ ವಿಭಕ್ತಿ ವಿಚಾರವೂ ಒಂದು. ವಿಭಕ್ತಿ ಎಂದರೆ ಪದದ ಅರ್ಥವನ್ನು ವಿಭಜಿಸುವುದು ಎಂದರ್ಥ. ಕನ್ನಡದಲ್ಲಿ ಒಟ್ಟು 7 ವಿಭಕ್ತಿಗಳಿದ್ದು, ಆ 7 ವಿಭಕ್ತಿಗಳು ಒಂದೊಂದು ಅರ್ಥದಲ್ಲಿ ಅಥವಾ ಬೇರೆ ಬೇರೆ ಅರ್ಥಗಳಲ್ಲಿ ಪ್ರಯೋಗವಾಗುತ್ತವೆ. ಒಂದೊಂದು ವಿಭಕ್ತಿಗೆ ಒಂದೊಂದು ಪ್ರತ್ಯಯ ಎಂಬಂತೆ ಒಟ್ಟು 7 ವಿಭಕ್ತಿ ಪ್ರತ್ಯಯಗಳಿದ್ದು, ಈ ವಿಭಕ್ತಿ ಪ್ರತ್ಯಯಗಳೇ ಪದದ ಅರ್ಥ ಭಿನ್ನತೆಗೆ ಕಾರಣವಾಗುತ್ತವೆ. ಅಂತೆಯೇ ಪದದ ಅರ್ಥವನ್ನು ವಿಭಜಿಸುವುದೇ ವಿಭಕ್ತಿ ಎಂದು ಹೇಳಲಾಗುತ್ತದೆ. ವಿಭಕ್ತಿಗಳು ಬೇರೆ ಬೇರೆ ಅರ್ಥಗಳಲ್ಲಿ ಪ್ರಯೋಗವಾಗುವುದರಿಂದ ವಿಭಕ್ತಿಯ ಅರ್ಥಗಳು ಒಟ್ಟು 7. ಅವೆಂದರೆ ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪಾದಾನ, ಸಂಬಂಧ, ಅಧಿಕರಣ. ಇವುಗಳಲ್ಲಿ ಸಂಬಂಧವೊಂದನ್ನು ಬಿಟ್ಟು ಉಳಿದವುಗಳನ್ನು ಕಾರಕವೆಂದು ಕರೆಯಲಾಗುತ್ತದೆ. ಕಾರಕವೆಂದರೆ ಕ್ರಿಯೆಗೆ ಸಹಾಯಕಾರಿಯಾದುದು ಅಥವಾ ಕ್ರಿಯೆಗೆ ಕಾರಣವಾದುದು. ಕನ್ನಡದಲ್ಲಿ ನಾಮಪದಗಳಿಗೆ ಬೇರೆ ಬೇರೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಬೇರೆ ಬೇರೆ ಅರ್ಥ ಕೊಡುವ ನಾಮಪದಗಳು ಸೃಷ್ಟಿಯಾಗುತ್ತವೆ. ಉದಾಹರಣೆ: ಬಳ್ಳಿಯನ್ನು, ಬಳ್ಳಿಯಿಂದ, ಬಳ್ಳಿಗೆ, ಬಳ್ಳಿಯಿಂದ, ಬಳ್ಳಿಯ, ಬಳ್ಳಿಯಲ್ಲಿ. ಹೀಗೆ ಸೃಷ್ಟಿಯಾಗುವ ನಾಮಪದಗಳ ಪೂರ್ಣ ಪ್ರಯೋಜನ ಪಡೆಯಬೇಕಾದರೆ ವಿಭಕ್ತಿ ಪ್ರತ್ಯಯಗಳನ್ನು ಕುರಿತು ತಿಳಿಯಬೇಕಾದದ್ದು ಅತ್ಯಗತ್ಯ. ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಪ್ರತ್ಯಯಗಳೆಂದರೆ ನಾಮಪದಗಳಿಗೆ ಇರುವ ಸಂಬಂಧವನ್ನು ಸೂಚಿಸಲು ಬಳಸುವ ಪ್ರತ್ಯಯಗಳು. ನಾಮಪದಗಳಿಗೂ ಇತರ ಪದಗಳಿಗೂ ಇರುವ ಸಂಬಂಧವನ್ನು ಈ ವಿಭಕ್ತಿ ಪ್ರತ್ಯಯಗಳು ಸೂಚಿಸುತ್ತವೆ. ಇವು ವಾಕ್ಯ ರಚನೆಯಲ್ಲಿಯ ಅರ್ಥವಿಶೇಷತೆಯನ್ನು ಹೆಚ್ಚು ಸಮರ್ಥವಾಗಿ ತಿಳಿಸುತ್ತವೆ. ಕನ್ನಡದಲ್ಲಿ ಒಟ್ಟು 7 ವಿಭಕ್ತಿಗಳಿದ್ದು, ಒಂದೊಂದು ವಿಭಕ್ತಿಗೆ ಒಂದೊಂದು ಎಂಬಂತೆ ಒಟ್ಟು 7 ವಿಭಕ್ತಿ ಪ್ರತ್ಯಯಗಳಿವೆ. ಈ ವಿಭಕ್ತಿ ಪ್ರತ್ಯಯಗಳು ಅರ್ಥವಶದಿಂದ ನಾಮಪ್ರಕೃತಿಗಳಿಗೆ ಹತ್ತುತ್ತವೆ. ಅವುಗಳನ್ನು ಹೀಗೆ ನೋಡಬಹುದು. ವಿಭಕ್ತಿಗಳು: 1. ಪ್ರಥಮ ವಿಭಕ್ತಿ. 2. ದ್ವಿತೀಯ ವಿಭಕ್ತಿ. 3. ತೃತೀಯ ವಿಭಕ್ತಿ. 4. ಚತುರ್ಥಿ ವಿಭಕ್ತಿ. 5. ಪಂಚಮಿ ವಿಭಕ್ತಿ. 6. ಷಷ್ಠಿ ವಿಭಕ್ತಿ. 7. ಸಪ್ತಮಿ ವಿಭಕ್ತಿ. ವಿಭಕ್ತಿ ಪ್ರತ್ಯಯಗಳು: 1. ಪ್ರಥಮ ವಿಭಕ್ತಿ ಪ್ರತ್ಯಯವು. 2. ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು. 3. ತೃತೀಯ ವಿಭಕ್ತಿ ಪ್ರತ್ಯಯ ಇಂದ. 4. ಚತುರ್ಥಿ ವಿಭಕ್ತಿ ಪ್ರತ್ಯಯ ಗೆ, ಕೆ. 5. ಪಂಚಮಿ ವಿಭಕ್ತಿ ಪ್ರತ್ಯಯ ಇಂದ. 6. ಷಷ್ಠಿ ವಿಭಕ್ತಿ ಪ್ರತ್ಯಯ ಅ. 7. ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ, ಒಳಗೆ. ಹೀಗೆ ಅರ್ಥವಶದಿಂದ ನಾಮಪ್ರಕೃತಿಗಳಿಗೆ ಹತ್ತುವ ಸಪ್ತವಿಭಕ್ತಿ ಪ್ರತ್ಯಯಗಳು ಕಾರಕಾರ್ಥದಲ್ಲಿ ಪ್ರಯೋಗವಾಗುತ್ತವೆ. ಕಾರಕವೆಂದರೆ ಕ್ರಿಯೆಯನ್ನು ಮಾಡುವುದು ಅಥವಾ ಕ್ರಿಯೆಗೆ ಸಹಾಯಕಾರಿಯಾದುದು. ಕ್ರಿಯೆಯನ್ನು ಮಾಡಿಸುವುದು ಈ ಕಾರಕದ ಕಾರ್ಯ. ಅಂತೆಯೇ ಈ ಕಾರಕ ಕ್ರಿಯಾಪದದೊಡನೆ ನೇರವಾದ ಸಂಬಂಧವನ್ನು ಹೊಂದಿರುತ್ತದೆ. ಆದರೆ ಷಷ್ಠಿಯ ಮಾತ್ರ ಕಾರಕವೆಂಬುದಿಲ್ಲ. ಷಷ್ಠಿ ವಿಭಕ್ತಿಯಲ್ಲಿ ನಾಮಪ್ರಕೃತಿ ಬೇರೊಂದು ನಾಮಪ್ರಕೃತಿಗೆ ವಿಶೇಷಣವಾಗಿ ಬರುತ್ತದೆಯೇ ವಿನಃ ಅದು ಕ್ರಿಯಾಪದಗಳೊಡನೆ ನೇರವಾದ ಸಂಬಂಧ ಹೊಂದಿರುವುದಿಲ್ಲ. ಕಾರಕಗಳು. ಕನ್ನಡದಲ್ಲಿ ಒಟ್ಟು 6 ಕಾರಕಗಳಿವೆ. ಷಷ್ಠಿ ವಿಭಕ್ತಿಗೆ ಮಾತ್ರ ಕಾರಕವಿಲ್ಲ. 6 ಕಾರಕಗಳು ಇಂತಿವೆ. 1. ಕರ್ತೃ, ಕ್ರಿಯೆ ಮಾಡುವವನು ಕರ್ತೃ. 2. ಕರ್ಮ, ಕರ್ಮವೆಂದರೆ ಕ್ರಿಯೆಗೆ ವಿಷಯವಾದದ್ದು. 3. ಕರಣ, ಕರಣವೆಂದರೆ ಕ್ರಿಯೆಗೆ ಸಾಧನವಾದುದು. 4. ಸಂಪ್ರದಾನ, ಸಂಪ್ರದಾನವೆಂದರೆ ಕೊಟ್ಟ ವಸ್ತು ಯಾವುದನ್ನು ಸೇರುವುದೋ ಅದು ಅಥವಾ ಸಂಪ್ರದಾನ ಕಾರಕ. 5. ಅಪಾದಾನ, ಅಪಾದಾನವೆಂದರೆ ಅಗಲಿಕೆಗೆ ಅವಧಿಯಾದ ವಸ್ತು. 6. ಅಧಿಕರಣ, ಅಧಿಕರಣ ಎಂದರೆ ಆಧಾರವನ್ನು ತಿಳಿಸುವ ಶಬ್ದಗಳ ಮೇಲೆ ಬರುವುದು. ವಿಭಕ್ತಿ ಕಾರಕಗಳ ಸಂಬಂಧ: 1. ಪ್ರಥಮಾವಿಭಕ್ತಿಯ ಕಾರಕ ಕರ್ತೃ. 2. ದ್ವಿತೀಯಾವಿಭಕ್ತಿಯ ಕಾರಕ ಕರ್ಮ. 3. ತೃತೀಯಾವಿಭಕ್ತಿಯ ಕಾರಕ ಕರಣ. 4. ಚತುರ್ಥಿ ವಿಭಕ್ತಿಯ ಕಾರಕ ಸಂಪ್ರದಾನ. 5. ಪಂಚಮಿ ವಿಭಕ್ತಿಯ ಕಾರಕ ಅಪಾದಾನ. 6. ಸಪ್ತಮಿ ವಿಭಕ್ತಿಯ ಕಾರಕ ಅಧಿಕರಣ. ಒಟ್ಟಾರೆ ಇದುವರೆಗಿನ ವಿವರಣೆಯನ್ನು ಸಂಕ್ಷಿಪ್ತವಾಗಿ ಹೀಗೆ ನೋಡಬಹುದು. 1. ಉ, ಅನ್ನು, ಇಂದ, ಗೆಕ್ಕೆ, ಇಂದ, ಅ, ಅಲ್ಲಿ, ಒಳಗೆ ಎಂಬ ಈ ಸಪ್ತವಿಭಕ್ತಿ ಪ್ರತ್ಯಯಗಳು ಲಿಂಗಗಳಿಗನುಸಾರವಾಗಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ ಮತ್ತು ಸಪ್ತಮಿ ಎಂಬ ಸಪ್ತನಾಮ ವಿಭಕ್ತಿಗಳಿಗೆ ಕಾರಕವಶದಿಂದ ಹತ್ತುತ್ತವೆ. 2 ಕ್ರಿಯೆ ಮತ್ತು ಕಾರಕಗಳ ನಡುವಿನ ಸಂಬಂಧವನ್ನು ಸೂಚಿಸುವುದು ವಿಭಕ್ತಿಯ ಕಾರ್ಯ. 3. ಕಾರಕವೆಂಬುದು ಕ್ರಿಯಾನಿಮಿತ್ತವಾದುದು. ಆ ಕಾರಕ ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪಾದಾನ ಮತ್ತು ಅಧಿಕರಣ ಎಂದು 6 ಪ್ರಕಾರವಾಗಿರುತ್ತದೆ. ಷಷ್ಠಿಯೆಂಬುದು ಸಂಬಂಧಾರ್ಥ. 4 ವಿಭಕ್ತಿಗಳು ವಿಕಾರವನ್ನು ಹೊಂದುವುದರಿಂದ ಅಥವಾ ಪದದ ಅರ್ಥವನ್ನು ವಿಭಜಿಸುವುದರಿಂದ ಪದ ನಾನಾ ರೂಪವನ್ನು ಹೊಂದುವುದು. ಈಗ ಪ್ರತಿಯೊಂದು ವಿಭಕ್ತಿ ಹಾಗೂ ವಿಭಕ್ತಿ ಪ್ರತ್ಯಯಗಳನ್ನು ಉದಾಹರಣೆ ಸಮೇತ ನೋಡಬಹುದು. 1. ಪ್ರಥಮ ವಿಭಕ್ತಿ ಪ್ರತ್ಯಯ.
ಹೊಸಗನ್ನಡದಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯವು ಎಂಬುದು. ಆದರೆ ಕನ್ನಡಕ್ಕೆ ಪ್ರಥಮ ವಿಭಕ್ತಿ ಪ್ರತ್ಯಯದ ಅಗತ್ಯವಿಲ್ಲ. ಏಕೆಂದರೆ ಕನ್ನಡದಲ್ಲಿ ಪ್ರಕೃತಿಯೇ ಪ್ರಥಮ ವಿಭಕ್ತಿಯ ಕಾರ್ಯವನ್ನು ನಿರ್ವಹಿಸುತ್ತದೆ. ಉದಾಹರಣೆ, ರಾಮನು ಮರವನ್ನು ಏರಿದ ಎಂಬುದನ್ನು ರಾಮ ಮರ ಏರಿದ ಎಂದು ಹೇಳಿದರೆ ಸಾಕು. ಅದರಂತೆ ಭೀಮ ಮರವನ್ನು ಕಡಿದ, ಶ್ಯಾಮ ಶಾಲೆಗೆ ಹೋದ, ಲಕ್ಷ್ಮಿ ಕತೆ ಓದಿದಳು. 2. ದ್ವಿತೀಯ ವಿಭಕ್ತಿ ಪ್ರತ್ಯಯ. ಹೊಸಗನ್ನಡದಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು ಎಂಬುದು. ಉದಾಹರಣೆ, ಬೆಟ್ಟ ಅಧಿಕ್ ಅನ್ನು ಬರೋಬರಿ ಬೆಟ್ಟವನ್ನು, ಹೊಲ ಅಧಿಕ್ ಅನ್ನು ಬರೋಬರಿ ಹೊಲವನ್ನು, ಕುಲ ಅಧಿಕ್ ಅನ್ನು ಬರೋಬರಿ ಕುಲವನ್ನು, ಮನ ಅಧಿಕ್ ಅನ್ನು ಬರೋಬರಿ ಮನವನ್ನು. 3. ತೃತೀಯ ವಿಭಕ್ತಿ ಪ್ರತ್ಯಯ. ಹೊಸಗನ್ನಡದಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯ ಇಂದ ಎಂಬುದು. ಉದಾ. ಮನೆ ಅಧಿಕ್ ಇಂದ ಬರೋಬರಿ ಮನೆಯಿಂದ, ಗಿಡ ಅಧಿಕ್ ಇಂದ ಬರೋಬರಿ ಗಿಡದಿಂದ, ಅವನ ಅಧಿಕ್ ಇಂದ ಬರೋಬರಿ ಅವನಿಂದ, ಹೂವು ಅಧಿಕ್ ಇಂದ ಬರೋಬರಿ ಹೂವಿಂದ, ಭೂಮಿ ಅಧಿಕ್ ಇಂದ ಬರೋಬರಿ ಭೂಮಿಯಿಂದ. 4. ಚತುರ್ಥಿ ವಿಭಕ್ತಿ ಪ್ರತ್ಯಯ. ಹೊಸಗನ್ನಡದಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯಗೆ ಕೆ ಎಂಬವು. ಉದಾಹರಣೆ, ಮನೆ ಅಧಿಕ್ ಗೆ ಬರೋಬರಿ ಮನೆಗೆ, ಹೂವು ಅಧಿಕ್ ಗೆ ಬರೋಬರಿ ಹೂವಿಗೆ, ಆಕೆ ಅಧಿಕ್ ಗೆ ಬರೋಬರಿ ಆಕೆಗೆ, ತನು ಅಧಿಕ್ ಗೆ ಬರೋಬರಿ ತನುಗೆ, ತೋಟ ಅಧಿಕ್ ಗೆ ಬರೋಬರಿ ತೋಟಕ್ಕೆ, ಹೊಲ ಅಧಿಕ್ ಗೆ ಬರೋಬರಿ ಹೊಲಕ್ಕೆ, ಮರ ಅಧಿಕ್ ಗೆ ಬರೋಬರಿ ಮರಕ್ಕೆ, ಪುಸ್ತಕ ಅಧಿಕ್ ಗೆ ಬರೋಬರಿ ಪುಸ್ತಕಕ್ಕೆ. 5. ಪಂಚಮಿ ವಿಭಕ್ತಿ ಪ್ರತ್ಯಯ. ಹೊಸಗನ್ನಡದಲ್ಲಿ ಪಂಚಮಿ ವಿಭಕ್ತಿ ಪ್ರತ್ಯಯ ಇಂದ ಎಂಬುದು. ಹೊಸಗನ್ನಡದಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯವೇ ಪಂಚಮಿ ವಿಭಕ್ತಿಯ ಕಾರ್ಯವನ್ನು ನಡೆಸಿಕೊಡುತ್ತದೆ. ಉದಾಹರಣೆ, ಕೊಡಲಿ ಅಧಿಕ್ ಇಂದ ಬರೋಬರಿ ಕೊಡಲಿಯಿಂದ, ಕೆರೆ ಅಧಿಕ್ ಇಂದ ಬರೋಬರಿ ಕೆರೆಯಿಂದ, ಬೆಂಗಳೂರು ಅಧಿಕ್ ಇಂದ ಬರೋಬರಿ ಬೆಂಗಳೂರಿಂದ, ಮೈಸೂರು ಅಧಿಕ್ ಇಂದ ಬರೋಬರಿ ಮೈಸೂರಿಂದ. 6. ಷಷ್ಠಿ ವಿಭಕ್ತಿ ಪ್ರತ್ಯಯ. ಹೊಸಗನ್ನಡದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಆ ಎಂಬುದು. ಉದಾಹರಣೆ, ಮನೆ ಅಧಿಕ ಬರೋಬರಿ ಮನೆಯ, ಹೊಲ ಅಧಿಕ ಬರೋಬರಿ ಹೊಲದ, ಕಲೆ ಅಧಿಕ ಕಲೆಯ, ಕಳೆ ಅಧಿಕ ಕಳೆಯ. 7. ಸಪ್ತಮಿ ವಿಭಕ್ತಿ ಪ್ರತ್ಯಯ. ಹೊಸಗನ್ನಡದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ, ಒಳಗೆ ಎಂಬವು. ಉದಾಹರಣೆ, ಕೋಣೆ ಅಧಿಕ್ ಅಲ್ಲಿ ಬರೋಬರಿ ಕೋಣೆಯಲ್ಲಿ, ಬೆಳೆ ಅಧಿಕ್ ಅಲ್ಲಿ ಬರೋಬರಿ ಬೆಳೆಯಲ್ಲಿ, ಬೇಟೆ ಅಧಿಕ್ ಒಳಗೆ ಬರೋಬರಿ ಬೇಟೆಯೊಳಗೆ, ಕತೆ ಅಧಿಕ್ ಒಳಗೆ ಬರೋಬರಿ ಕತೆಯೊಳಗೆ.